ಹೊಳೆನರಸೀಪುರ ತಾಲೂಕಿನ ದೊಡ್ಡಕಾಡುನೂರಿನ ಕಲ್ಯಾಣ ಮಂಟಪವೊಂದರಲ್ಲಿ ತಾಲೂಕು ವೀರಶೈವ ಲಿಂಗಾಯತ ನೌಕರರ ಕಲ್ಯಾಣ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ SSLC ಹಾಗೂ ದ್ವಿತೀಯ PUCಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಗುರುವಿನ ಮಾರ್ಗದರ್ಶನದಲ್ಲಿ ಗುರಿಯ ಸಾಧನೆಗಾಗಿ ಶ್ರದ್ಧೆಯಿಂದ ವಿದ್ಯಾಭ್ಯಾಸದಲ್ಲಿ ತೊಡಗುವ ಜೊತೆಗೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸಾಮಾನ್ಯ ಜ್ಞಾನ ಸಂಪಾದನೆಗಾಗಿ ಅಗತ್ಯ ಪುಸ್ತಕ ಓದುವ ಅಭ್ಯಾಸ ರೂಢಿಸಿಕೊಂಡು ಮುನ್ನಡೆಯಬೇಕೆಂದು ತೇಜೂರು ಶ್ರೀ ಸಿದ್ದರಾಮೇಶ್ವರ ಮಠದ ಮಠಾಧೀಶರಾದ ಪೂಜ್ಯ ಶ್ರೀ ಕಲ್ಯಾಣ ಸ್ವಾಮೀಜಿ ಸಲಹೆ ನೀಡಿದರು. ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಪೂಜ್ಯರು ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ನಾಗರಿಕರಾಗಬೇಕು, ಜೊತೆಗೆ ಪೋಷಕರ ಶ್ರಮವನ್ನು ಅರ್ಥೈಸಿಕೊಂಡು ಅವರ ಘನತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಶ್ರದ್ಧೆಯಿಂದ ಕಲಿಯುವ ಜೊತೆಗೆ ಸುಸಂಸ್ಕೃತರಾಗಿ ಜ್ಞಾನವಂತರಾಗಿ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಬದುಕಬೇಕೆಂದು ತಿಳಿಸಿದರು. ದಾಳಗೋಡನಹಳ್ಳಿಯ ನಿವಾಸಿ ಹಾಗೂ ವಿಶೇಷ ಜಿಲ್ಲಾಧಿಕಾರಿಯಾಗಿರುವ ಡಾಕ್ಟರ್ DB ನಟೇಶ್ ಮಾತನಾಡಿ, ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ಮೂಲಕ ಯಶಸ್ಸು ಕಾಣಬೇಕು. ಶಿಕ್ಷಣದ ಅಂಕಗಳನ್ನು ಪಡೆಯುವುದರ ಜೊತೆಗೆ ಸಾಮಾನ್ಯ ಜ್ಞಾನವಂತರಾಗಬೇಕು. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ಕಲಿಕೆಯಲ್ಲಿ ತೊಡಗಿಸಿಕೊಂಡು ನಿಮ್ಮ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದರು. ಗಾವಡಗೆರೆಯ NSS ಶಾಲೆ ಮುಖ್ಯ ಶಿಕ್ಷಕ ಯೋಗೇಂದ್ರ ಪ್ರಧಾನ ಭಾಷಣ ಮಾಡಿದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ತಾಲೂಕು ವೀರಶೈವ ಸಂಘದ ಅಧ್ಯಕ್ಷರಾದ SN ನಂಜಪ್ಪ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ HS ಪ್ರಭುಶಂಕರ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ನಿವೃತ್ತ ನೌಕರರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿವಕುಮಾರ ಸ್ವಾಮೀಜಿ, ಸಹಕಾರ ಸಂಘದ ಅಧ್ಯಕ್ಷ HR ಸುರೇಶ್, ಪುಟ್ಟಸೋಮಪ್ಪ, ಕಟ್ಟಾಯ ಶಿವಕುಮಾರ್ ಇತರರು. ದೈವತ್ವ ಚೈತನ್ಯ ನಿನ್ನಲ್ಲಿ ಪ್ರತಿಯೊಬ್ಬ ಮನುಷ್ಯರಲ್ಲೂ ಒಂದು ದೈವತ್ವದ ಚೈತನ್ಯ ಇದೆ. ಈ ಕೃಷ್ಣ ತಗೊಳ್ಳಿ, ಮಾಮೂಲಿ ಯಾವುದೋ ಗೋವು ಕಾಯುವ ಮನೆಯಲ್ಲಿ ಹುಟ್ಟಿದ ಒಂದು ಚೈತನ್ಯ ಅದು. ಬಟ್ ಅವನಲ್ಲಿ ಇದ್ದ ಶಕ್ತಿಯಿಂದ ಅವನು ದೈವತ್ವದ ರೂಪವಾದ ಸಾಯಿಬಾಬಾ ತಗೊಳ್ಳಿ, ಅನೇಕ ಸಂತರು ಅವನ್ನೆಲ್ಲ ಸಾಮಾನ್ಯ ಮನುಷ್ಯರಾಗಿ ಈ ನಾಡಿನಲ್ಲಿ ಹುಟ್ಟು ನಡೆದಾಡಿ ವಿವೇಕಾನಂದ ತಗೊಳ್ಳಿ, ಕೊನೆಗೆ ಅವರು ದೇವರು ಅಂತ ಪೂಜೆ ಮಾಡ್ತಿದ್ದೇವೆ. ಯಾಕೆ ಅಂದರೆ ಸೊ ದೇ ಇನ್ವೋಕ್ ದೇರ್ ಡಿವೈನ್ ಕ್ವಾಲಿಟೀಸ್. ನಮ್ಮದ ಎಲ್ಲರಲ್ಲೂ ಆ ದೈವತ್ವದ ಗುಣಗಳು ಇರ್ತವೆ. ಯಾವ್ಯಾವ ದೈವತ್ವದ ಗುಣಗಳು ಅಂದರೆ ನಿರ್ಮಲವಾದ ಮನಸ್ಸು, ಯಾರ ಮೇಲೂ ದ್ವೇಷ, ಅಸೂಯೆ ಏನು ಇಲ್ಲ ಇರುವಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ದೇವರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ನಾವೇನು ಗುಡಿಗೆ ಹುಡ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ಸೊ ದೇವ್ರು ನಮ್ಮ ಸೃಷ್ಟಿ ಮಾಡಿರದೆ ಚೆನ್ನಾಗಿ ಬದುಕಲಿ ಅಂತ. ನಾವು ಚೆನ್ನಾಗಿ ಬದುಕಿದ್ರೆ ದೇವರು ಕಮೆಂಟ್ ಸರ್ಚ್ ಇಲ್ಲೇ ಬಂದು ಬ್ಲೆಸ್ ಮಾಡಿ ಹೋಗ್ತಾರೆ. ಸೊ ಅಂತಹ ಶಕ್ತಿ ನಾವು ಆಗಬೇಕು. ಆ